ಹಾಯ್ ಗಾಯ್ಸ್, ನಾವು ಇವತ್ತು ಬಂದಿದ್ದೀವಿ ಬ್ಯಾಕ್ ವಾಟರ್. ಮೈಸೂರಿಂದ 15 ಕಿಲೋಮೀಟರ್ 20 ಕಿಲೋಮೀಟರ್ ಆಗುತ್ತೆ. ಈ ಬ್ಯಾಕ್ ವಾಟರ್ ಮಾತ್ರ ಮಸ್ತಾಗಿದೆ ಗರು, ನೋಡ್ಬೋದು. ನಾನು ನಿಮಗೆ ತೋರಿಸ್ತಾ ಇರ್ತೀನಿ, ನೋಡ್ತಾ ಇರಿ ಬ್ಯಾಕ್ ವಾಟರ್ನ. ಗಾಯ್ಸ್, ಬ್ಯಾಕ್ ವಾಟರ್ ಆಫ್ KRS ಡ್ಯಾಮ್ ತುಂಬಾ ಚೆನ್ನಾಗಿದೆ ಗೈಸ್. ಈ ಥರ ಎಲ್ಲ ತುಂಬ ಇಷ್ಟ ಆಗುತ್ತೆ. ಈ ಕಡೆ ಎಲ್ಲಾದರೂ ಒಂದು ಸೈಡ್ ಬರ್ದು ಕೊಟ್ಬಿಟ್ರೆ ಅಂತ ನಾನು ಸೆಟಲ್ ಗುರು. ಇಂಥ ಪ್ಲೇಸ್ ಮಾತ್ರ ಮಸ್ತಾಗಿರುತ್ತೆ. ಆ ಕಡೆ ಈ ಕಡೆ ನೀರು, ಮಧ್ಯದಲ್ಲಿ ದೇವಸ್ಥಾನ ಇದೆ ಗುರಾಸ್. ನೋಡ್ಬೋದು ನೀವು, ಆ ಕಡೆ ಈ ಕಡೆ ನೀರಿದೆ, ಈ ಕಡೆ ನೋಡಿ ಸೆಂಟ್ರಲ್ ಬಂದ್ಬಿಟ್ಟು ದೇವಸ್ಥಾನ. ತುಂಬ ಚೆನ್ನಾಗಿದೆ. ಫೋಟೋಗೆ ಪೋಸ್ ಕೊಡುತ್ತಿರುವ ಆಂಟಿ ಅಲ್ಲ, ಕುದುರೆ ಓಡಿ ಬಂದಿತ್ತ ಈ ಬರ್ಡ್. ಬ್ರೋ ಆಯ್ತು ಸಾಕು, ನೀವು ಪೋಸ್ ಕೊಟ್ಟಿದ್ದು. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಈ ತರದೆಲ್ಲ ಇದಾರೆ. ಬ್ಯಾಕ್ ವಾಟರ್ ಆಫ್ KRS ಡ್ಯಾಮ್. ಆ ಕಡೆ ಈ ಕಡೆ ನೀರು, ಮಧ್ಯದಲ್ಲಿ ದೇವಸ್ಥಾನ. ದೇವಸ್ಥಾನ ಕಟ್ಬಿಟ್ಟವ್ರೆ. ತುಂಬಾ ಚೆನ್ನಾಗಿದೆ ಇದು. ಗೈಸ್, ಇದು ಏನ್ ದೇವಸ್ಥಾನ ಅಂದ್ರೆ ಶ್ರೀಕೃಷ್ಣ ಪರಮಾತ್ಮನ ದೇವಸ್ಥಾನ. ಇದು ಹೆಸರಾಗಿರೋದು ವೇಣುಗೋಪಾಲ ಸ್ವಾಮಿ ಅಂತ ದೇವಸ್ಥಾನ. ಇದು ಬಂದ್ಬಿಟ್ಟು ಮೈಸೂರಿಂದ 12ರಿಂದ 13 ಕಿಲೋಮೀಟರ್ ಆಗುತ್ತೆ. ಈ ದೇವಸ್ಥಾನದ ವಿಶೇಷತೆ ಏನಪ್ಪಾ ಅಂದ್ರೆ, ಶ್ರೀಕೃಷ್ಣ ಇಲ್ಲಿ ಬಂದು ನೀರಿನಲ್ಲಿ ಇದಾಗಿರೋದು. ಈ ದೇವಸ್ಥಾನದಲ್ಲಿ ಒಂದಲ್ಲ ಎರಡಲ್ಲ ಸುಮಾರು 49ರಿಂದ 50 ದೇವರುಗಳು ಇಲ್ಲಿ ನೆಲೆಸಿದ್ದಾರೆ. ಮೈನ್ ಬಂದ್ಬಿಟ್ಟು ಶ್ರೀಕೃಷ್ಣ. ನೀವೇನಾದರೂ ಬರ್ಬೇಕು ಅಂದ್ಕೊಂಡ್ರೆ ಇಲ್ಲಿ ತುಂಬ ಕಂಡೀಷನ್ಸ್ ಇದೆ. ಒಳಗಡೆ ಫೋನ್ ತೊಗೊಂಡು ಹೋಗ್ಬಾರ್ದು. ತುಂಬ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಗೈಸ್. ಎಷ್ಟು ದೂರ ನೋಡಿದ್ರೆ ಫುಲ್ ನೀರೇ ಕಾಣಿಸ್ತಾ ಇದೆ ಗೈಸ್. ನೋಡಿ ಗೈಸ್, ಮಂಗಳೂರು ಬೀಚ್ ಥರ ಐತೆ. ನೋಡ್ಬೋದು ಫುಲ್ ಆ ಕಡೆ ಎಲ್ಲ ಫುಲ್ ನೀರು. ಸೆಂಟ್ರಲ್ ಮಾತ್ರ ದೇವಸ್ಥಾನ. ನೋಡ್ಬೋದು ಗೈಸ್, ಫುಲ್ ದೇವಸ್ಥಾನ ಅಂತೂ ಫುಲ್ಲು ಚೆನ್ನಾಗಿದೆ. ನೀವು ಬಂದು ವಿಸಿಟ್ ಮಾಡಿ. ಹಾಗೆ ನನ್ನ ಪೇಜ್ನ ಫಾಲೋ ಮಾಡ್ಕೊಂಬಿಡಿ ಗೈಸ್. ನೋಡಿ ಗೈಸ್, ಈ ದೇವಸ್ಥಾನ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಬಂದ್ಬಿಟ್ಟು ಇದೇ ಸ್ಪಾಟಲ್ಲಿ ನೀರಲ್ಲಿ ತುಂಬ ಮುಳುಗೋಗಿದೆ. ಸೇಮ್ ಇದೇ ದೇವಸ್ಥಾನವನ್ನು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ.